ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ಮೈ ಲಿಟಲ್ ಕಿಚನ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮಾಡ್ತಾ ಇರುವಂಥ ರೆಸಿಪಿ ಸೋಯಾ ನಗೆಟ್ಸ್, ವೆಜಿಟೇರಿಯನ್ಸ್ ಫೇವ್ರೆಟ್. ಇದಕ್ಕೆ ಬೇಕಾಗಿರುವಂಥ ಐಟಮ್ಸ್: ಸೋಯಾಬೀನ್ಸ್, 2 ಆಲೂಗಡ್ಡೆ, ಕಾರ್ನ್ಫ್ಲೋರ್, ಮೈದಾ ಹಿಟ್ಟು, ಗರಂ ಮಸಾಲ, ಜೀರಾ ಪೌಡರ್, 2 ಹಸಿಮೆಣಸಿನ್ಕಾಯಿ, ಉಪ್ಪು, ಚಿಲ್ಲಿ ಪೌಡರ್, ಕೊತ್ತಂಬರಿ ಸೊಪ್ಪು, ಪೆಪ್ಪರ್ ಪೌಡರ್ ಮತ್ತು ಬ್ರೆಡ್ ಕ್ರಮ್ಸ್. ಮೊದಲು ಬಿಸಿನೀರಲ್ಲಿ 20 ನಿಮಿಷ ಸೋಯಾಬೀನ್ಸ್ನ ನೆನೆಸ್ಕೊಬೇಕು. ನೆನೆಸ್ಕೊಂಡಾದ್ಮೇಲೆ ಅದರಲ್ಲಿರೋ ವಾಟರ್ ಎಲ್ಲನೂ, ನೀರಿನ ಅಂಶ ಎಲ್ಲನೂ ಹಿಂಡಿ ಫುಲ್ ಡ್ರೈ ಮಾಡ್ಕೋಬೇಕು. ನೋಡಿ, ನಾನು ಇವಾಗ ಡ್ರೈ ಮಾಡ್ಕೊಂಡಿದ್ದೀನಿ. 1 ಡ್ರಾಪ್ ನೀರು ಕೂಡ ಇಲ್ಲದೆ ಇರೋ ಅಷ್ಟು ಹಿಂಡ್ಕೊಂಡಿದ್ದೀನಿ. ಇವಾಗ ಸೋಯಾಬೀನ್ಸ್ ಎಲ್ಲನೂ ಒಂದು ಜಾರ್ಗೆ ಹಾಕೊಂಡು ರುಬ್ಕೋಬೇಕು. ಯಾವುದೇ ಥರ ನೀರು ಹಾಕೊಳ್ಳೋದು ಬೇಡ, ಹಾಗೆ ರುಬ್ಕೊಳ್ಳೋಣ. ನೋಡಿ, ನಾನು ರುಬ್ಕೊಂಡಾಗಿದೆ. ಇದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಸ್ಟಫಿಂಗ್ ಎಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ನೋಡಿ, ಟ್ರಾನ್ಸ್ಫರ್ ಮಾಡ್ಕೊಂಡಾಗಿದೆ. ಇವಾಗ ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್, ಅರ್ಧ ಸ್ಪೂನ್ ಗರಂ ಮಸಾಲ, ಅರ್ಧ ಸ್ಪೂನ್ ಜೀರಾ ಪೌಡರ್, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಹಸಿ ಮಸಾಲ, ಉಪ್ಪು ಎಲ್ಲ ನಾವು ರುಬ್ಕೊಂಡಿರೋ ಸ್ಟಫ್ಗೆ ನೀಟಾಗಿ ಮಿಕ್ಸ್ ಆಗಬೇಕು. ನೋಡಿ, ನಾನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಸಣ್ಣದಾಗಿ ಹಚ್ಕೊಂಡಿರೋ 2 ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ. ಅರ್ಧ ಕಪ್ ಅಷ್ಟು ಕೊತ್ತಂಬರಿ ಸೊಪ್ಪು, ಇದನ್ನು ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿದ್ದಾಗಿದೆ. ಇವಾಗ 1.5 ಅಷ್ಟು ಆಲೂಗಡ್ಡೆನ, ಬೇಯಿಸಿರೋ ಆಲೂಗಡ್ಡೆನ ಹಾಕ್ತಾ ಇದ್ದೀನಿ ಸ್ಮ್ಯಾಶ್ ಮಾಡಿಕೊಂಡು. 2 ಕಪ್ ಅಷ್ಟು ಕಾರ್ನ್ಫ್ಲೋರ್ನ ಹಾಕ್ತಾ ಇದ್ದೀನಿ. ಮತ್ತು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸ್ಟಫಿಂಗ್ ರೆಡಿ ಆಗುತ್ತೆ. ನೋಡಿ, ನಾನು ಮಿಕ್ಸ್ ಮಾಡ್ಕೊಂಡಾಗಿದೆ. ಇವಾಗ ಇನ್ನೊಂದು ಬೌಲ್ಗೆ 2 ಕಪ್ ಅಷ್ಟು ಕಾರ್ನ್ಫ್ಲೋರ್ ಮತ್ತು 2 ಕಪ್ ಅಷ್ಟು ಮೈದಾ, ರುಚಿಗೆ ಬೇಕಾಗುವಷ್ಟು ಉಪ್ಪು, ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರ್, ಸ್ವಲ್ಪ ನೀರು, ಇದಿಷ್ಟನ್ನು ಹಾಕಿ ಲಮ್ಸ್ ಇಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಯಾವುದೇ ಥರ ಲಮ್ಸ್ ಇಲ್ಲದೆ ಇರೋ ಥರ ಸ್ವಲ್ಪ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿ ಬರೋ ತನಕ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ನಾವು ರೆಡಿ ಮಾಡ್ಕೊಂಡು ಎತ್ತಿಟ್ಕೊಂಡಿರೋವಂಥ ಸ್ಟಫ್ನ ನಮ್ಗೆ ಯಾವ ಥರ ಶೇಪಲ್ಲಿ ಬೇಕೋ ಆ ಥರ ಶೇಪಲ್ಲಿ ಮಾಡ್ಕೋಬೋದು. ನಾನಿಲ್ಲಿ ನಗೆಟ್ ಶೇಪಲ್ಲಿ ಮಾಡ್ಕೊತಾ ಇದ್ದೀನಿ. ನೀವು ಅಥವಾ ಸ್ಕ್ವೇರ್ ಥರನಾದರೂ ಮಾಡ್ಕೋಬೋದು, ರೌಂಡ್ ಶೇಪಲ್ಲಾದರೂ ಮಾಡ್ಕೋಬೋದು. ನಿಮ್ಗೆ ಯಾವ ಥರ ಶೇಪ್ ಬೇಕೋ ಆ ಶೇಪ್ ಕೊಟ್ಕೊಳ್ಳಿ. ನಾನಿಲ್ಲಿ ಟ್ರಯಾಂಗಲ್ ಶೇಪಲ್ಲಿ ಕೊಟ್ಕೊತಾ ಇದ್ದೀನಿ. ಈ ಥರ ಸ್ಟಫ್ ರೆಡಿ ಮಾಡಿಕೊಂಡು ನಾವು ಕಾರ್ನ್ಫ್ಲೋರ್ ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆ ಹಾಕಿ ಒಂದು ಕೋಟ್ ಬ್ರೆಡ್ ಕ್ರಮ್ಸ್ ಮೇಲೆ ಒಂದು ಕೋಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ನಾನು ಮಾಡ್ಕೊತಾ ಇದ್ದೀನಿ. ನಾವೆಲ್ಲ ವೆಜಿಟೇರಿಯನ್ಸ್ಗೆ ಜಾಸ್ತಿ ಆಪ್ಷನ್ಸ್ ಇಲ್ಲ ಅಂತ ಅಂದ್ಕೊಂಡಿದ್ದೀವಿ, ಬಟ್ ಅದು ಸುಳ್ಳು. ನಮಗಾದ್ರೆ ಚಿಕನ್, ಮಟನ್, ಫಿಶ್ ಇಷ್ಟೇ ಆಪ್ಷನ್ಸು, ಬಟ್ ವೆಜಿಟೇರಿಯನ್ಸ್ಗೆ ಎಷ್ಟೊಂದು ಆಪ್ಷನ್ಸ್ ಇದೆ. ಎಕ್ಸಾಂಪಲ್ ಇದು ಕೂಡ. ಎಲ್ಲನೂ ಅದೇ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಎಣ್ಣೆಗೆ ಹಾಕೊತಾ ಇದ್ದೀನಿ. ಎಣ್ಣೆನ ಸ್ವಲ್ಪ ಜಾಸ್ತಿನೇ ಇಟ್ಕೊಳ್ಳಿ, ಯಾಕಂದರೆ ಅದು ಫುಲ್ ಡೀಪ್ ಫ್ರೈ ಆಗೋ ಥರ ಅಷ್ಟು ಇಟ್ಕೋಬೇಕಾಗತ್ತೆ. ಚಳಿಗೆ ಹೊರಗಡೆ ಹೋಗಿ ಚಾಟ್ಸ್ನ ತಿನ್ಕೊಂಬರೋಣ ಅಂದರೆ ಮಳೆ ಬೇರೆ ಶುರು ಆಗ್ತಾ ಇದೆ. ಇವಾಗ ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಮನೇಲೇ ಮಾಡಿದ್ರೆ ಮನೆಯವ್ರು ಕೂಡ ಇಷ್ಟಪಡ್ತಾರೆ, ಮಕ್ಕಳು ಕೂಡ ಇಷ್ಟಪಟ್ಟು ಖುಷಿಯಾಗಿ ತಿಂತಾರೆ. ಇದನ್ನ ಹಾಕಿ ಸ್ವಲ್ಪ ಹೊತ್ತಾದ್ಮೇಲೆ ಸ್ವಲ್ಪ ಹಿಂದೆ ಮುಂದೆ ತಿರುಗಿಸ್ಕೊಂಡು ಬೇಯಿಸ್ಕೊಂಡ್ರೆ ಜಾಸ್ತಿ ಪಾತ್ರೆಗೆ ಅಂಟಲ್ಲ. ನೋಡಿ, ಇವಾಗ ಆಲ್ಮೋಸ್ಟ್ ರೆಡಿ ಆಗಿದೆ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಿದೆ. ಇನ್ನೊಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಬೇಯಿಸ್ಕೊಂಡ್ರೆ ನಗೆಟ್ಸ್ ರೆಡಿ ಆಗುತ್ತೆ. ನೋಡಿ, ಇವಾಗ ಸಾಕು. ಇಷ್ಟು ಗೋಲ್ಡನ್ ಬ್ರೌನ್ ಬರೋ ತನಕ ಬೇಯಿಸ್ಕೊಂಡ್ರೆ ಸಾಕು. ಇವಾಗ ನಾನು ಇದನ್ನೊಂದು ಪ್ಲೇಟ್ಗೆ ಎತ್ಕೋತಾ ಇದ್ದೀನಿ. ನಾನು ಪ್ಲೇಟ್ ಮೇಲೆ ಯಾವುದೇ ಥರ ಟಿಶ್ಯೂ, ನ್ಯೂಸ್ ಪೇಪರ್ ಏನೂ ಹಾಕ್ತಾ ಇಲ್ಲ, ಯಾಕಂದರೆ ಇಲ್ಲೇ ಎಣ್ಣೆನ ಸೋರ್ಸ್ಕೊತಾ ಇದ್ದೀನಿ. ಟಿಶ್ಯೂ ಪೇಪರು, ನ್ಯೂಸ್ ಪೇಪರ್ಸ್ ಎಲ್ಲ ಹಾಕೋದ್ರಿಂದ ಅದ್ರ ಕೆಮಿಕಲ್ಸ್ ಎಲ್ಲ ಫುಡ್ಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಅದು ನಮ್ಮ ಹೆಲ್ತ್ಗೂ ಒಳ್ಳೇದಲ್ಲ. ಸೊ ನಾನು ಇಲ್ಲೇ ಸ್ವಲ್ಪ ಎಣ್ಣೆನ ಚೆನ್ನಾಗಿ ಸೋರಿಸಿ ಎತ್ಕೊತಾ ಇದ್ದೀನಿ. ನೋಡಿ, ಇವಾಗ ಸೋಯಾ ನಗೆಟ್ಸ್ ರೆಡಿಯಾಗಿದೆ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಹಾಗಾಗಿ ನಾವು ಮಾಡೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೂ ಕೂಡ ಬರುತ್ತೆ. ನೀವು ಬೇಗ ನಮ್ಮ ವೀಡಿಯೋಸ್ನ ನೋಡ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.